ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಸ್ನೇಹಿತರೆ, ಈ ದಿನ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ಇನ್ಸ್ಟಾಲ್ ಆಗಿರ್ತಕ್ಕಂತಹ ಅಪ್ಲಿಕೇಶನ್ಸ್ನ ರಿಮೂವ್ ಮಾಡೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ನನ್ನ ಡೆಸ್ಕ್ಟಾಪ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಕ್ಯೂ, ಬಿಟೋರೆಂಟ್ ಮತ್ತು ಸ್ಲೈಡ್ಸು, ಡಾಕ್ಸು ಮತ್ತು ಗೂಗಲ್ ಶೀಟ್ಸ್, ಗೂಗಲ್ ಡ್ರೈವ್ ಇದೆಲ್ಲ ಡೆಸ್ಕ್ಟಾಪ್ ಮೇಲಿದೆ. ಇದನ್ನು ನಾವೀಗ ಯಾವ ರೀತಿ ರಿಮೂವ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಡೆಸ್ಕ್ಟಾಪ್ನಲ್ಲಿ ಇರ್ತಕ್ಕಂತಹ ಕಂಟ್ರೋಲ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪ್ರೋಗ್ರಾಮ್ ಕೆಳಗಡೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಇದೆ. ನಂತರ ಇಲ್ಲಿ ಲಿಸ್ಟ್ ನೀವು ಅಬ್ಸರ್ವ್ ಮಾಡೋದು ಕ್ಯೂ, ಬಿಟ್ಟೋರೆಂಟ್ ಮತ್ತು ಗೂಗಲ್ ಡ್ರೈವ್ ಅಂತ ಇದೆ. ಇದರಲ್ಲಿ ನಾನೀಗ ಬಿಟ್ಟೋರೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ನೀವು ಇಲ್ಲಿ ಅಬ್ಸರ್ವ್ ಮಾಡೋಂಗೆ ಅನ್ಇನ್ಸ್ಟಾಲ್ ಆಪ್ಷನ್ಸ್ ಬಂದಿದೆ. ನೆಕ್ಸ್ಟ್ ಅನ್ಇನ್ಸ್ಟಾಲ್ ಕೆಳಗಡೆ ರಿಮೂವ್ ಮಾರ್ಕ್ ಮಾಡಬೇಕಾಗತ್ತೆ. ಅನ್ಇನ್ಸ್ಟಾಲ್ ಕಂಪ್ಲೀಟ್ ಅನ್ಇನ್ಸ್ಟಾಲ್ ಆಗಿದೆ. ಕ್ಲೋಸ್ ಮಾಡಿ. ನಂತರ ಅದೇ ರೀತಿಯೇ ಗೂಗಲ್ ಡ್ರೈವ್ನ ಸಹ ನೀವು ಸೆಲೆಕ್ಟ್ ಮಾಡಿ ಮೇಲ್ಗಡೆ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಗೂಗಲ್ ಡ್ರೈವ್ ಆಪ್ಷನ್ ಬರುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ. ಈಗ ಡೆಸ್ಕ್ಟಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿರ್ತಕ್ಕಂತಹ ಕ್ಯೂ ಟೋರೆಂಟ್ ಆಗ್ಬೋದು, ಗೂಗಲ್ ಡಾಕ್ಸ್, ಗೂಗಲ್ ಸ್ಲೈಡ್ಸ್, ಗೂಗಲ್ ಶೀಟ್ಸ್, ಗೂಗಲ್ ಡ್ರೈವ್ ಎಲ್ಲ ಕಂಪ್ಲೀಟ್ ರಿಮೂವ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.